3000 ವರ್ಷಗಳಷ್ಟು ಹಳೆಯದಾದ ಈಜಿಪ್ಟಿನ ಸಮಾಧಿಯನ್ನು ತೆರೆಯಿರಿ ಮತ್ತು ಇನ್ನೂ ಸಂಪೂರ್ಣವಾಗಿ ಖಾದ್ಯವಾಗಿರುವ ಜೇನುತುಪ್ಪದ ಜಾರ್ ಅನ್ನು ಕಂಡುಕೊಳ್ಳುವುದನ್ನು ಕಲ್ಪಿಸಿಕೊಳ್ಳಿ. ಯಾವುದೇ ಹಾಸ್ಯವಿಲ್ಲ, ಪುರಾತತ್ವಜ್ಞರು ಅದನ್ನು ರುಚಿ ನೋಡಿದರು ಮತ್ತು ಅದು ರುಚಿಕರವಾಗಿತ್ತು. ಹಾಗಾದರೆ ಈ ಜಿಗುಟಾದ ಚಿನ್ನವು ಸಮಯದ ನಿಯಮಗಳನ್ನು ಹೇಗೆ ವಿರೋಧಿಸುತ್ತದೆ? ಇದು ಎಲ್ಲ ನೀರಿನ ಬಗ್ಗೆ. ಜೇನುತುಪ್ಪವು ತೇವಾಂಶದಲ್ಲಿ ತುಂಬಾ ಕಡಿಮೆಯಾಗಿದೆ. ಬ್ಯಾಕ್ಟೀರಿಯಾಗಳು ಮೂಲತಃ ಸುಕ್ಕುಗಟ್ಟುತ್ತವೆ ಮತ್ತು ಅದನ್ನು ಸ್ಪರ್ಶಿಸಿದ ಕ್ಷಣದಲ್ಲಿ ಸಾಯುತ್ತವೆ. ಆದರೆ ರಹಸ್ಯ ಆಯುಧವಿದೆ. ಜೇನುನೊಣಗಳು ಜೇನುತುಪ್ಪವನ್ನು ತಯಾರಿಸಿದಾಗ ಅವು ಗ್ಲೂಕೋಸ್ ಆಕ್ಸಿಡೇಸ್ ಎಂಬ ವಿಶೇಷ ಕಿಣ್ವವನ್ನು ಸೇರಿಸುತ್ತವೆ. ಇದು ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಸೃಷ್ಟಿಸುತ್ತದೆ. ಸೂಕ್ಷ್ಮಜೀವಿಗಳು ಬದುಕಲು ಪರಿಸರವನ್ನು ತುಂಬಾ ಆಮ್ಲೀಯವಾಗಿಸುತ್ತದೆ. ಮೂಲತಃ ಜೇನುನೊಣಗಳು ಸಣ್ಣ ಮಾಸ್ಟರ್ ರಸಾಯನಶಾಸ್ತ್ರಜ್ಞರು. ಅವರು ಹೂವಿನ ಮಕರಂದವನ್ನು ಹೈಪರ್ಸ್ಟೇಬಲ್ ಸಿರಪ್ ಆಗಿ ಪರಿವರ್ತಿಸುತ್ತಾರೆ. ಅದು ನೈಸರ್ಗಿಕವಾಗಿ ಅಂಶಗಳ ವಿರುದ್ಧ ಮುಚ್ಚಲ್ಪಡುತ್ತದೆ. ಇದು ಅಂತಿಮ ಬದುಕುಳಿಯುವ ಆಹಾರವನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ನಿಮ್ಮ ಪ್ಯಾಂಟ್ರಿಯಲ್ಲಿ ಹಳೆಯ ಸ್ಫಟಿಕೀಕರಿಸಿದ ಜಾರ್ ಅನ್ನು ನೀವು ಕಂಡುಕೊಂಡರೆ ಅದನ್ನು ಟಾಸ್ ಮಾಡಬೇಡಿ. ಕೇವಲ ಬೆಚ್ಚಗಿನ ಸ್ನಾನವನ್ನು ನೀಡಿ ಮತ್ತು ಅಮರತ್ವದ ಅಕ್ಷರಶಃ ರುಚಿಯನ್ನು ಆನಂದಿಸಿ. ಇದು ನಿಮಗೆ ತಿಳಿದಿದೆಯೇ?